ಇದರಿಂದ ನಾವು ಹಾಕಿದ ಎಲ್ಲ ಸಾಮಗ್ರಿಗಳು ವ್ಯವಸ್ಥಿತವಾಗಿ ಮಿಕ್ಸ್ ಆಗ್ತವೆ ಹಾಗೂ ತುಂಬಾನೇ ಚೆನ್ನಾಗಿ ಇಲ್ಲಿ ಜೀವಾಮೃತವು ತಯಾರಾಗತ್ತೆ. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನೆಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ಜೈವಿಕ ಗೊಬ್ಬರಗಳನ್ನ ಹಾಗೂ ಸಾವಯವ ಗೊಬ್ಬರಗಳನ್ನ ಹಾಗೂ ಸಾವಯವ ಕೃಷಿಯನ್ನ ತಾವು ಪ್ರಾರಂಭಿಸಬೇಕು. ಇದರಿಂದ ನಮ್ಮ ಮಣ್ಣಿನ ಆರೋಗ್ಯವು ಮಣ್ಣಿನ ಶಕ್ತಿಯು ತುಂಬಾನೇ ಚೆನ್ನಾಗಿ ಇರುತ್ತೆ. ಅದರ ಜೊತೆಗೆ ನಮಗೆ ಇಳುವರಿಯು ಹೆಚ್ಚು ಬರುತ್ತೆ. ಅದರ ಸಲುವಾಗಿ ಸಾವಯವ ಕೃಷಿಯಲ್ಲಿ ಮಹತ್ವವಾದದ್ದೇನೆಂದರೆ ಸಾವಯವ ಪದ್ಧತಿಗಳನ್ನು ನಾವು ಯೂಸ್ ಮಾಡಬೇಕು. ಅದರಲ್ಲಿ ಜೀವಾಮೃತ ಇದು ಒಂದು ಆರ್ಗ್ಯಾನಿಕ್ ಪದ್ಧತಿಯಾಗಿದೆ. ಇದು ಒಂದು ಸಾವಯವ ಪದ್ಧತಿಯಾಗಿದೆ. ಇದನ್ನ ಶ್ರೀ ಸುಭಾಷ್ ಪಾಲೇಕರ್ ಇವರು ಇನ್ವೆಂಟ್ ಅನ್ನ ಮಾಡಿದ್ದಾರೆ. ನಮ್ಮ ಕೃಷಿಯಲ್ಲಿ ಜೀವಾಮೃತವನ್ನು ಬಳಸುವುದರಿಂದ ತಾವು ಯಾವುದೇ ಕೃಷಿ ಮಾಡಿದ್ರು ಯಾವುದೇ ಬೆಳೆಯಲ್ಲಿ ಈ ಜೀವಾಮೃತವನ್ನು ಬಳಸಬಹುದು. ಅದರ ಜೊತೆಗೆ ತಾವು ಜೀವಾಮೃತವನ್ನು ಬಳಸಿದ್ದಲ್ಲಿ ತುಂಬಾನೇ ಚೆನ್ನಾಗಿ ಇಳುವರಿ ಹೆಚ್ಚಾಗತ್ತೆ ಹಾಗೂ ಖರ್ಚು ಕಡಿಮೆ ಆಗುತ್ತೆ. ಈಗ ಜೀವಾಮೃತವನ್ನ ಯಾವ ತರಹ ತಯಾರು ಮಾಡಬೇಕು ಅಥವಾ ಯಾವ ತರಹ ಪ್ರಿಪ್ರೇಷನ್ ಮಾಡಬೇಕು ಇದರ ಕಂಪ್ಲೀಟ್ ವಿಡಿಯೋ ಈಗ ನಾವು ನೋಡೋಣ. ಜೀವಾಮೃತವನ್ನ ತಯಾರು ಮಾಡಲು ನಮಗೆ 200 ಲೀಟರ್ ಕೆಪಾಸಿಟಿ ಇರುವ ಒಂದು ಬ್ಯಾರಲ್, ಒಂದು ಡ್ರಮ್ ಬೇಕಾಗತ್ತೆ. 10 kg ಆಕಳ ಸಗಣಿಯು ಬೇಕಾಗತ್ತೆ. ಆಮೇಲೆ 10 ಲೀಟರ್ ಗೋಮೂತ್ರವು ಬೇಕಾಗತ್ತೆ. ಅದಾದ್ಮೇಲೆ 2 ರಿಂದ 3 kg ಮಣ್ಣು ಬೇಕಾಗತ್ತೆ. ಆಮೇಲೆ 2 kg ಕಡಲೆ ಹಿಟ್ಟು ಬೇಕಾಗತ್ತೆ. 2 kg ಬೆಲ್ಲವು ಬೇಕಾಗತ್ತೆ. ಈ ತರಹ ಜೀವಾಮೃತವನ್ನ ತಯಾರಿಸಲು ಈ ತರಹ ಸಾಮಗ್ರಿಗಳ ವ್ಯವಸ್ಥೆಯನ್ನ ತಾವು ಮಾಡ್ಕೋಬೇಕು. ಬ್ಯಾರಲ್ಲು, ಅದಾದ್ಮೇಲೆ ಆಕಳ ಸಗಣಿ, ಆಮೇಲೆ ಗೋಮೂತ್ರ, ಆಮೇಲೆ ಮಣ್ಣು, ಆಮೇಲೆ ಕಡಲೆ ಹಿಟ್ಟು, ಅದಾದ್ಮೇಲೆ ಬೆಲ್ಲದ ಅವಶ್ಯಕತೆ ಇರುತ್ತೆ. ಜೀವಾಮೃತವನ್ನು ತಯಾರಿಸಲು ಮೊದಲು ನಾವು ಸಗಣಿಯನ್ನ ಡ್ರಮ್ದಲ್ಲಿ ಹಾಕಬೇಕು. ಜೀವಾಮೃತವನ್ನ ತಯಾರು ಮಾಡಲು ಆಮೇಲೆ ನಾವು ಗೋಮೂತ್ರವನ್ನ ಹಾಕಬೇಕು. ಜೀವಾಮೃತವನ್ನ ತಯಾರು ಮಾಡಲು ತಾವು ಮಣ್ಣಿನ ಬಳಕೆಯನ್ನ ಮಾಡಬೇಕು. ಒಂದು ಒಳ್ಳೆಯ ಮಣ್ಣಿನ ಅವಶ್ಯಕತೆ ಇರುತ್ತೆ. 2 ರಿಂದ 3 kg ಮಣ್ಣನ್ನ ತಾವು ಬಳಸಬೇಕು. ಜೀವಾಮೃತವನ್ನು ತಯಾರು ಮಾಡಲು ತಾವು ಕಡಲೆ ಹಿಟ್ಟಿನ ಪ್ರಯೋಗವನ್ನ ಮಾಡಬೇಕು. ಕಡಲೆ ಹಿಟ್ಟನ್ನ ಬಳಸಬೇಕು. ಜೀವಾಮೃತವನ್ನ ತಯಾರು ಮಾಡಲು ತಾವು ಬೆಲ್ಲವನ್ನ ಹಾಕಬೇಕು. ಈ ತರಹ ಸಣ್ಣ ಸಣ್ಣ ಪುಡಿ ಮಾಡಿ ಬೆಲ್ಲವನ್ನ ಯೂಸ್ ಮಾಡಬೇಕು. ಸಗಣಿಯನ್ನ ಹಾಕಿದ ಮೇಲೆ, ಗೋಮೂತ್ರವನ್ನ ಹಾಕಿದ ಮೇಲೆ, ಆಮೇಲೆ ಮಣ್ಣನ್ನು ಹಾಕಿದ ಮೇಲೆ, ಅದರ ಜೊತೆಗೆ ಬೆಲ್ಲವನ್ನು ಹಾಕಿದ ಮೇಲೆ, ಆಮೇಲೆ ತಾವು ಹಿಟ್ಟನ್ನು ಹಾಕಿದ ಮೇಲೆ ತಾವು ಅಲ್ಲಿ ನೀರನ್ನು ಹಾಕಬೇಕು. ಹಾಕಿ ಈ ತರಹ ತಾವು ಎಲ್ಲ ಸಾಮಗ್ರಿಗಳನ್ನ ಹಾಕಿದ ಮೇಲೆ ತಾವು ನೀರನ್ನ ಯೂಸ್ ಮಾಡಬೇಕು. ಸಾವಯವ ಗೊಬ್ಬರದ ಅವಶ್ಯಕತೆ ನಮ್ಮ ಕೃಷಿಯಲ್ಲಿ ಇದೆ. ನಮ್ಮ ಕೃಷಿಯ ಮಣ್ಣಿನ ಶಕ್ತಿಯನ್ನು ಹೆಚ್ಚು ಮಾಡಲು ಹಾಗೂ ಕಡಿಮೆ ಖರ್ಚಿನಲ್ಲಿ ನಾವು ಅಧಿಕವಾದ ಉತ್ಪಾದನೆಯನ್ನು ತೆಗೆದುಕೊಳ್ಳಲು ಈ ತರಹ ಸಾವಯವ ಆರ್ಗ್ಯಾನಿಕ್ ಗೊಬ್ಬರದ ಅವಶ್ಯಕತೆ ಇರುತ್ತೆ. ಈ ತರಹ ನಾವು ಅರ್ಧ ಬ್ಯಾರೆಲ್ ತುಂಬಿದ ಮೇಲೆ ಈ ತರಹ ಕಟ್ಟಿಗೆಯ ಸಹಾಯದಿಂದ ಅದನ್ನು ವ್ಯವಸ್ಥಿತವಾಗಿ ಮಿಕ್ಸ್ ಅನ್ನ ಮಾಡ್ತೀವಿ. ತಾವು ನೋಡ್ಬೋದು ಈ ತರಹ ಇವರು ಮಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ. ಇದು ತುಂಬಾನೇ ಇಂಪಾರ್ಟೆಂಟ್ ಸ್ಟೆಪ್ ಆಗಿದೆ. ಈ ತರಹ ತಾವು ಇದನ್ನ ವ್ಯವಸ್ಥಿತವಾಗಿ ಮಿಕ್ಸ್ ಅನ್ನ ಮಾಡಬೇಕು. ಕಟ್ಟಿಗೆಯ ಸಹಾಯದಿಂದ ಇದನ್ನ ಚೆನ್ನಾಗಿ ತಾವು ಮಿಕ್ಸ್ ಅನ್ನ ಮಾಡಬೇಕು. ಈ ತರಹ ತಾವು ವ್ಯವಸ್ಥಿತವಾಗಿ ಮಿಕ್ಸ್ ಅನ್ನ ಮಾಡಬೇಕು. ಇದರಿಂದ ನಾವು ಹಾಕಿದ ಎಲ್ಲ ಸಾಮಗ್ರಿಗಳು ವ್ಯವಸ್ಥಿತವಾಗಿ ಮಿಕ್ಸ್ ಆಗ್ತವೆ ಹಾಗೂ ತುಂಬಾನೇ ಚೆನ್ನಾಗಿ ಇಲ್ಲಿ ಜೀವಾಮೃತವು ತಯಾರಾಗತ್ತೆ. ಆಮೇಲೆ ಈ ತರಹ
ಪೂರ್ತಿಯಾಗಿ ನಾವು ಬ್ಯಾರಲ್ದಲ್ಲಿ ನೀರನ್ನ ತುಂಬ್ತಾ ಇದ್ದೀವಿ. ಕೃಷಿಯಲ್ಲಿ ನಾವು ಜೈವಿಕ ಗೊಬ್ಬರಗಳನ್ನ ಯೂಸ್ ಮಾಡಬೇಕು. ಈ ತರಹ ಆರ್ಗ್ಯಾನಿಕ್ ಮೆಥಡ್ಸ್ ಅನ್ನ ಯೂಸ್ ಮಾಡಿ ಕೃಷಿಯನ್ನ ಮಾಡಬೇಕು. ಈ ತರಹ ತಾವು ಕೃಷಿಯನ್ನ ಮಾಡಿದ್ದಲ್ಲಿ ಕೃಷಿಯಲ್ಲಿ ತಮಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಬರುತ್ತೆ. ಅದರ ಜೊತೆಗೆ ಮಣ್ಣಿನ ಶಕ್ತಿಯು ನಮ್ಮ ಕೃಷಿಯಲ್ಲಿ ಹೆಚ್ಚಾಗತ್ತೆ. ಮಣ್ಣಿನ ಶಕ್ತಿ ತುಂಬಾನೇ ಇಂಪಾರ್ಟೆಂಟು. ಅದರ ಸಲುವಾಗಿ ಈ ತರಹ ನಾವು ಕೃಷಿಯನ್ನ ಮಾಡಬೇಕು. ನಾವು ಈಗ ಪೂರ್ತಿ ಬ್ಯಾರಲ್ ಅನ್ನ ನೀರಿನ ಸಹಾಯದಿಂದ ತುಂಬಿದ್ದೀವಿ. ಈ ತರಹ ತಾವು ಒಂದು ಹಸಿ ಬಟ್ಟೆಯನ್ನ ಇದರ ಮೇಲೆ ಹಾಕಬೇಕು. ಈ ತರಹ ತಾವು ಹಾಕಬೇಕು. ಈ ತರಹ ನಾವು ಜೀವಾಮೃತವನ್ನ ತಯಾರನ್ನ ಮಾಡಿದ್ದೀವಿ. ಆ ಪ್ರೊಸೆಸ್ ಅನ್ನ ಸ್ಟಾರ್ಟ್ ಆಗಿದೆ. ಈಗ ಇದು 2 ದಿವಸದಲ್ಲಿ ತಯಾರಾಗತ್ತೆ. ಪ್ರತಿದಿನವೂ ತಾವು ಬೆಳಿಗ್ಗೆ ಹಾಗೂ ಸಾಯಂಕಾಲ ಒಂದು ಸಲ ಕಟ್ಟಿಗೆ ಸಹಾಯದಿಂದ ಇದನ್ನು ವ್ಯವಸ್ಥಿತವಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಮತ್ತೆ ಈ ಬಟ್ಟೆಯನ್ನ ಹಾಕಬೇಕು. ಈ ತರಹ ತಾವು ಜೀವಾಮೃತವನ್ನ ತಯಾರು ಮಾಡಬೇಕು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.